ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮ ನಾಯಕಿ ನಟಿಯರಲ್ಲಿ ಒಬ್ಬರಾದಂಥ ಶ್ರೀ ಹರಿಪ್ರಿಯಾರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು ಮತ್ತು ಅವರು ಅಭಿನಯಿಸಿರುವಂಥ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಏಕೆಂದರೆ ಕನ್ನಡ ಸಿನಿಮಾಗಳ ಅಪ್ಡೇಟ್ಗಳನ್ನು ನಾವು ನಿಮಗೆ ತಿಳಿಸುತ್ತಿರುತ್ತೇವೆ. ಹರಿಪ್ರಿಯಾರವರು 2007ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಹರಿಪ್ರಿಯಾರವರ ಮೊದಲ ಸಿನಿಮಾವಾದಂಥ ಮನಸ್ಸುಗಳ ಮಾತು ಮಧುರ. ಈ ಸಿನಿಮಾವು 2008ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 2 ವಸಂತಕಾಲ. ಈ ಸಿನಿಮಾ 2008ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ ಅಂತ ಹೇಳಬಹುದು. ನಂಬರ್ 3 ಈ ಸಂಭಾಷಣೆ. ಈ ಸಿನಿಮಾವು 2009ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 4 ಮಳೆ ಬರಲಿ ಮಂಜು ಇರಲಿ. 2009ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 5 ಕಳ್ಳರ ಸಂತೆ. 2009ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 6 ಚೆಲುವೆಯೇ ನಿನ್ನ ನೋಡಲು. ಈ ಸಿನಿಮಾ 2010ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿದೆ. ನಂಬರ್ 7 ಕಿಲಾಡಿ ಕಿಟ್ಟಿ. ಈ ಸಿನಿಮಾವು 2012ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 8 ಸಾಗರ್. 2012ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 9 ಸೂಪರ್ ಶಾಸ್ತ್ರಿ. 2012ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ಉಗ್ರಂ. 2014ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 11 ರನ್ನ. ಈ ಸಿನಿಮಾವು 2015ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 12 ಬುಲೆಟ್ ಬಸ್ಯ. ಈ ಸಿನಿಮಾವು 2015ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 13 ರಿಕ್ಕಿ. 2016ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 14 ಭಲೆ ಜೋಡಿ. 2016ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ ಅಂತ ಹೇಳಬಹುದು. ನಂಬರ್ 15 ರಣತಂತ್ರ. 2016ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ನೀರ್ದೋಸೆ. 2016ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ನಂಬರ್ 17 ಭರ್ಜರಿ. 2017ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ನಂಬರ್ 18 ಅಂಜನಿ ಪುತ್ರ. ಈ ಸಿನಿಮಾದಲ್ಲಿ ಇವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದಾರೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ನಂಬರ್ 19 ಕನಕ. ಈ ಸಿನಿಮಾವು 2018ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ನಂಬರ್ 20 ಸಂಹಾರ. ಈ ಸಿನಿಮಾವು 2018ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 20 ಲೈಫ್ ಜೊತೆ ಒಂದು ಸೆಲ್ಫಿ. ಈ ಸಿನಿಮಾ 2018ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 22 ಬೆಲ್ ಬಾಟಮ್. ಈ ಸಿನಿಮಾ 2018ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 23 ಈ ಸಿನಿಮಾವು ಸೂಜಿ ದಾರ. ಈ ಸಿನಿಮಾ 2018ರಲ್ಲಿ ತೆರೆಕಂಡಿದ್ದು ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಟಿಸಿದ್ದಾರೆ, ಅವರೇಜ್ ಕಂಡುಕೊಂಡಿದೆ. ನಂಬರ್ 24 ಡಾಟರ್ ಆಫ್ ಪಾರ್ವತಮ್ಮ. ಈ ಸಿನಿಮಾ 2018ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಅವರೇಜ್ ಕಂಡುಕೊಂಡಿದೆ. ನಂಬರ್ 25 ಕುರುಕ್ಷೇತ್ರ. 2019ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ನಂಬರ್ 26 ಎಲ್ಲಿದ್ದೆ ಇಲ್ಲಿ ತನಕ. 2019ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 27 ಕನ್ನಡ ಗೊತ್ತಿಲ್ಲ. 2019ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ ಅಂತ ಹೇಳಬಹುದು. ನಂಬರ್ 28 ಕಥಾ ಸಂಗಮ. 2019ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 29 ಬಿಚ್ಚುಗತ್ತಿ ಅಧ್ಯಾಯ 1. ಈ ಸಿನಿಮಾ 2020ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 30 ಪೆಟ್ರೋಮ್ಯಾಕ್ಸ್. ಈ ಸಿನಿಮಾ 2022ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ
ಅವರೇಜ್ ಕಂಡುಕೊಂಡಿದೆ. ನಂಬರ್ 31 ಯದಾ ಯದಾ ಹಿ 2023ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 32 ತಾಯಿ ಕಸ್ತೂರಿ ಗಾಂಧಿ 2025ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 33 ಅಮೃತಾಮತಿ 2025ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 34 ಲಗಾಮ್ ಈ ಸಿನಿಮಾವು ಇನ್ನು ಚಿತ್ರಮಂದಿರದಲ್ಲಿ ತೆರೆ ಕಾಣಬೇಕಾಗಿದೆ. ಯಾವಾಗ ತೆರೆ ಕಾಣುತ್ತದೆ ಎಂಬ ಮಾಹಿತಿ ಕೂಡ ಇಲ್ಲ. ಇಷ್ಟು ಸಿನಿಮಾಗಳು ನಮ್ಮ ಹರಿಪ್ರಿಯರವರು ನಟಿಸಿರುವಂಥ ಸಿನಿಮಾಗಳಾಗಿದ್ದು, ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಿನಿಮಾಗಳ ನಟ ನಟಿಯರ ನಿರ್ದೇಶಕರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ನಟರ ಸಿನಿಮಾಗಳ ಮಾಹಿತಿ ಬೇಕು ಎಂಬುದರ ಬಗ್ಗೆಯೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಆ ನಟರ ಸಿನಿಮಾಗಳ ಮಾಹಿತಿಯ ಬಗ್ಗೆ ತಿಳಿಸಲು ನಾವು ವಿಡಿಯೋ ಮಾಡುತ್ತೇವೆ. ಎಲ್ಲರಿಗೂ ನಮಸ್ಕಾರ.